ಬೆಂಗಳೂರು ಕೋಲಾರದಲ್ಲಿ ಎನ್ಐಎ ನಡೆಸಿದಂತ ಭರ್ಜರಿ ಬೇಟೆ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಮೂವರ ಬಂಧನ ಆಗಿದೆ. ಬೆಂಗಳೂರು ಮತ್ತು ಕೋಲಾರದಲ್ಲಿ ಎನ್ಐಎ ಭರ್ಜರಿ ಬೇಟೆಯಾಡಿದೆ. ಮೂವರ ಬಂಧನ ಆಗಿದೆ. ಉಗ್ರರಿಗೆ ಸಹಾಯ ಮಾಡ್ತಾ ಇದ್ದ ಆರೋಪದಲ್ಲಿ ಬೆಂಗಳೂರು ಜೈಲಿನ ಉಗ್ರರಿಗೆ ನೆರವು ಕೊಡ್ತಾ ಇದ್ದ ಆರೋಪದಲ್ಲಿ ಎನ್ಐಎ ತನಿಖೆ ವೇಳೆ ಸ್ಫೋಟಕ ಸತ್ಯಗಳು ಬಯಲಾಗಿದೆ. ಜೈಲಿನ ವೈದ್ಯ ನಾಗರಾಜ್ ಕರ್ಮಕಾಂಡ ಬಯಲಾಗಿದೆ. ಸಹಾಯಕಿ ಪವಿತ್ರ ಬಳಸಿ ಜೈಲಿಗೆ ಮೊಬೈಲ್ ಸಪ್ಲೈ ಆಗ್ತಾ ಇತ್ತು. 10,000ದ ಮೊಬೈಲ್ ಅನ್ನ 50,000ಕ್ಕೆ ಮಾರಾಟ ಮಾಡ್ತಾ ಇತ್ತು. ಜೈಲಿನಲ್ಲಿ ಶಂಕಿತ ಉಗ್ರಗಾಮಿಗಳು, ಡ್ರಗ್ ಪೆಡ್ಲರ್ಗಳಿದ್ರು. ಆ ಕೈದಿಗಳಿಗೆ ಮಾರಾಟ ಮಾಡ್ತಾ ಇದ್ದ ವೈದ್ಯ ನಾಗರಾಜ್ ರೌಡಿ ಶೀಟರ್ಗಳಿಗೂ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ. ವೈದ್ಯಕೀಯ ಕೆಲಸ ಬಿಟ್ಟು ಮೊಬೈಲ್ ಮಾರ್ತಾ ಇದ್ದ. ಈ ನಾಗರಾಜ್ ನೂರಾರು ಮಂದಿಗೆ ಮೊಬೈಲ್ ಅನ್ನ ಕೊಟ್ಟಿದ್ದ ಅನ್ನೋ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿತ್ತು. ರೌಡಿ ಶೀಟರ್ಗಳಿಗೆ ಈತ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ. ಉಗ್ರರಿಗೂ ಕೂಡ ಸಹಾಯ ಮಾಡದಂತಹ ಮಾಹಿತಿಯ ಮೇರೆಗೆ ಬಂಧನ ಆಗಿದೆ. ವೈದ್ಯ ಈತನಿಗೆ ಸಹಾಯಕಿ ಪವಿತ್ರ ಅನ್ನೋ ಮಹಿಳೆ ಕೂಡ ಆಕೆಯನ್ನ ಬಳಸಿ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ. ರೌಡಿ ಶೀಟರ್ಗಳಿಗೆ, ಉಗ್ರರಿಗೆ, ಡ್ರಗ್ ಪೆಡ್ಲರ್ಗಳಿಗೆ ಹೀಗೆ ನೂರಾರು ಮೊಬೈಲ್ಗಳನ್ನ ಈತ ಸಪ್ಲೈ ಮಾಡಿದ. ಎನ್ಐಎ ನಡೆಸಿದಂತ ಭರ್ಜರಿ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಲ್ಲಿ ಮೂವರ ಬಂಧನ ಆಗಿದೆ. ಸಲ್ಮಾನ್ ತಲೆಮರೆಸಿಕೊಳ್ಳುವುದಕ್ಕೆ ಎಎಸ್ಐ ಪಾಷಾ ನೆರವನ್ನ ಕೊಟ್ಟಿದ್ದ. ಜೈಲಿನ ವೈದ್ಯ ಮತ್ತು ಎಎಸ್ಐ ಇಬ್ಬರ ಬಂಧನ ಆಗಿದೆ. ಜುನೈದ್ ತಾಯಿ ಫಾತಿಮಾಳನ್ನು ಕೂಡ ಬಂಧಿಸಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಎನ್ಐಎ ನಡೆಸಿದಂತ ಭರ್ಜರಿ ಬೇಟೆಯಲ್ಲಿ ಮೂವರ ಬಂಧನ ಆಗಿದೆ. ಈ ಮೂವರು ಯಾವ ರೀತಿ, ಅಂದ್ರೆ ಪ್ರಮುಖವಾಗಿ ಎಎಸ್ಐ ಹಾಗೇನೆ ವೈದ್ಯನಾಗಿದ್ದ ನಾಗರಾಜ್ ಯಾವ ರೀತಿ ಜೈಲಿನ ಒಳಗಡೆ ಇರೋ ರೌಡಿ ಶೀಟರ್ಗಳಿಗೆ, ಅಲ್ಲಿರುವಂತ ಡ್ರಗ್ ಪೆಡ್ಲರ್ಗಳಿಗೆ, ಉಗ್ರರಿಗೆ ಅಗತ್ಯ ವಸ್ತುಗಳನ್ನ ಹೇಗೆಲ್ಲ ಸಪ್ಲೈ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಈಗ ಅಧಿಕಾರಿಗಳಿಗೆ ಸಿಕ್ಕಿದೆ. ಏನೆಲ್ಲ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಖಂಡಿತ ಶ್ವೇತಾ, ಎನ್ಐಎ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ನಿನ್ನೆ ರೈಡ್ ಮಾಡಿದ್ರು. ಸುಮಾರು 5 ಪ್ಲೇಸ್ಗಳಲ್ಲಿ ಸಹ ರೈಡ್ ಮಾಡಿ ತಪಾಸಣೆ ನಡೆಸಿರ್ತಕ್ಕಂಥದ್ದು. ಈ ನಡುವೆ ಎನ್ಐಎ ತನಿಖೆ ವೇಳೆ ಸಾಕಷ್ಟು ಸ್ಫೋಟಕ ಸತ್ಯಗಳು ಹೊರಬರ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಪರಪ್ಪನಗರದಲ್ಲಿದ್ದಂಥ ವೈದ್ಯ ಏನಿದ್ದಾನೆ ನಾಗರಾಜು, ಆತನ ಕರ್ಮಕಾಂಡ ಒಂದೊಂದೇ ಸಹ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ವೈದ್ಯನ ಕೆಲಸ ಮಾಡಬೇಕಾಗಿದ್ದಂತಹ ಮನೋವೈದ್ಯ ಏನು ನಾಗರಾಜ್ ಇದ್ದಾನೆ, ಆತ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ. ಏನು ಶಂಕಿತ ಉಗ್ರರಾಗಿರ್ಬೋದು, ಭಯೋತ್ಪಾದಕರಾಗಿರ್ಬೋದು, ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಕ್ರಿಮಿನಲ್ಗಳಾಗಿರ್ಬೋದು, ರೌಡಿ ಶೀಟರ್ಗಳಾಗಿರ್ಬೋದು, ಪರಪ್ಪನಗರ ಜೈಲಿನಲ್ಲಿ ಇರ್ತಕ್ಕಂಥ ಕನ್ವಿಕ್ಟೆಡ್ ಕೈದಿಗಳಾಗಿರ್ಬೋದು, ಹೊಸದಾಗಿ ಬಂದಂಥ ಕೈದಿಗಳಾಗಿರ್ಬೋದು, ವಿಚಾರಣಾಧೀನ ಕೈದಿಗಳಾಗಿರ್ಬೋದು, ಎಲ್ಲರಿಗೂ ಸಹ ಮೊಬೈಲ್ಗಳನ್ನು ಸಪ್ಲೈ ಮಾಡ್ತಾ ಇದ್ದ ಅಂತ ಹೇಳಿ ಸ್ಫೋಟಕ ಸತ್ಯ ಈಗ ಹೊರಬೀಳ್ತಾ ಇರ್ತಕ್ಕಂಥದ್ದು. ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಜೈಲು ಅಧಿಕಾರಿಗಳನ್ನ ವಿಚಾರಣೆ ಮಾಡಿದ್ದಾರೆ, ಮತ್ತೆ ನಾಗರಾಜನ್ನ ವಿಚಾರಣೆ ಮಾಡಿದ್ದಾರೆ. ಹಲವು ಮಾಹಿತಿಗಳನ್ನು ಸಂಗ್ರಹಿಸಿ ಈಗ ಖಚಿತ ಮಾಹಿತಿ ಮೇರೆಗೆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ನಾಗರಾಜನ್ನ ಬಂಧಿಸಿದ್ದಾರೆ. ನಾಗರಾಜು ಮೊಬೈಲ್ ತರಿಸ್ತಾ ಇದ್ದ. ತನ್ನ ಸಹಾಯಕಿ ಆಗಿರ್ತಕ್ಕಂಥ ಪವಿತ್ರ ಜೊತೆಗೆ ಬಳಸಿಕೊಂಡು ಮೊಬೈಲನ್ನು ಜೈಲು ಒಳಗಡೆ ತರಿಸ್ತಾ ಇದ್ದ. ನಂತರ ಆ ತಂದ ಮೊಬೈಲನ್ನು ಕೈದಿಗಳಿಗೆ ಮಾರಾಟ ಮಾಡ್ತಾ ಇದ್ದ. 10,000ದ ಮೊಬೈಲನ್ನು 50,000, 1 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದ ಅನ್ನೋ ಸ್ಫೋಟಕ ಸತ್ಯ ಈಗ ಹೊರಬೀಳ್ತಾ ಇರ್ತಕ್ಕಂಥದ್ದು. ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು ತಮ್ಮ ಕುಟುಂಬದವರನ್ನ ಸಂಪರ್ಕಿಸಬೇಕಾಗುತ್ತೆ. ಅದೇ ರೀತಿ ಸಾಕಷ್ಟು ಟೆರರಿಸ್ಟ್ಗಳು ತಮ್ಮ ಕುಟುಂಬವರನ್ನ ಸಂಪರ್ಕಿಸಬೇಕು. ಮತ್ತೆ ದುಷ್ಕೃತ್ಯ ಎಸಗಲು ಟಿ ನಾಸೀರ್ ಏನಿದ್ದಾನೆ, ಈತ ದೊಡ್ಡ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಸಂಚು ರೂಪಿಸಿದ್ದ. ಇಂಥ ಮಾಹಿತಿ ಗೊತ್ತಾಗುತ್ತೆ. ಈ ನಡುವೆ ಟಿ ನಾಸೀರ್ಗೂ ಸಹ ಈತ ಮೊಬೈಲ್ ಕೊಟ್ಟಿರೋದು ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಕ್ರಿಮಿನಲ್ಗಳು ಯಾರಿರ್ತವೆ ಅಲ್ಲಿ ಮನಪರಿವರ್ತನೆ ಆಗಿ ಜೈಲಿಂದ ಹೊರಬರಲಿ ಅಂತ ಹೇಳಿ ಜೈಲನ್ನ ಮಾಡಿರ್ತಕ್ಕಂಥದ್ದು. ಆದರೆ ಅಲ್ಲಿ ಒಳಗಡೆ ಹೋದ್ರೆ ಟಿ ನಾಸೀರ್ ಅಂತವರು ಬ್ರೈನ್ ವಾಶ್ ಮಾಡೋ ಮೂಲಕ, ಮೊಬೈಲನ್ನು ಬಳಸೋ ಮೂಲಕ ಅವರನ್ನ ಟೆರರಿಸ್ಟ್ಗಳನ್ನ ಇನ್ನೂ ಪ್ರಚೋದನೆಗೊಳಿಸ್ತಾ ಇದ್ದಾನೆ. ಅದೇ ರೀತಿ ಇವರೆಲ್ಲ ಜುನೈದ್ ಸೇರಿದಂತೆ 9 ಮಂದಿ ಜೈಲಿನಿಂದ ಹೊರಗಡೆ ಬಂದು ಇವರು ದುಷ್ಕೃತ್ಯಗಳಿಗೆ ಭಾಗಿಯಾಗ್ತಾರೆ. ಈ ನಾಗರಾಜ್ ಏನಿದ್ದಾನೆ ಇವ್ರಿಗೆಲ್ಲಾ ರೀತಿಯ ಸಪೋರ್ಟ್ ಅನ್ನ ಮಾಡ್ತಾ ಇದ್ದ.
ಟಿ ನಾಸೀರ್ಗೆ ಏನು ಮೊಬೈಲನ್ನು ಸಪ್ಲೈ ಮಾಡ್ತಾ ಇದ್ದ, ಆ ಫಾತಿಮಾ ಜುನೈದ್ ಅವರ ತಾಯಿ ಫಾತಿಮಾಗೂ ಸಹ ಎಲ್ಲ ರೀತಿಯ ಸಂಪರ್ಕ ಸಾಧಿಸಿದ್ದ. ಜುನೈದ್ಗೆ ಯಾವ ರೀತಿ ದುಡ್ಡನ್ನು ಕಳಿಸ್ಬೇಕು, ಏನು ಮಾಡಬೇಕು ಅನ್ನೋದನ್ನ ಟಿ ನಾಸೀರು ನಾಗರಾಜ್ ಮೂಲಕ ಎಲ್ಲ ಮಾಹಿತಿ ಕೊಟ್ಟು ಫಾತಿಮಾಗೆ ತಲುಪಿಸ್ತಾ ಇದ್ದ. ಫಾತಿಮಾ ಮಗನನ್ನು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ದುಷ್ಕೃತ್ಯಗಳು ಹೇಗೆ ನಡೆಸಬೇಕು, ಫಂಡಿಂಗ್ ಎಲ್ಲಿಂದ ಕಲೆಕ್ಟ್ ಮಾಡಬೇಕು, ಹೇಗೆ ಟೆರರಿಸ್ಟ್ ಆಕ್ಟಿವಿಟೀಸ್ಗಳನ್ನು ನಡೆಸಬೇಕು ಅನ್ನೋದು ಮಾಹಿತಿ ಕಲೆ ಆಗ್ತಾ ಇದ್ರು ಈ ನಡುವೆ ನಾಗರಾಜ್ ಅವರು ಸಾಕಷ್ಟು ದೊಡ್ಡ ಪಾತ್ರ ವಹಿಸಿರ್ತಕ್ಕಂಥದ್ದು, ದೊಡ್ಡ ತಪ್ಪನ್ನ ಮಾಡಿದರೆ. ವೈದ್ಯರಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ಪರಪ್ಪನಗರದಲ್ಲಿ ಕೈದಿಗಳ ಆರೋಗ್ಯವನ್ನು ವಿಚಾರಿಸಬೇಕಾಗಿದ್ದಂತಹ ನಾಗರಾಜು ಹಣದ ಆಸೆಗೆ ಬಿದ್ದು 10,000 ಮೊಬೈಲನ್ನು 50,000ಕ್ಕೆ ಮಾರಾಟ ಮಾಡಿ ಈ ರೀತಿ ಸಾಕಷ್ಟು ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ದೊಡ್ಡ ಅಫೆನ್ಸ್ ಅನ್ನೇ ಮಾಡಿದ್ದಾನೆ. ನಾಗರಾಜು ಮತ್ತೊಂದು ಕಡೆ ಸಲ್ಮಾನ್ ಅಂತ ಏನು ಅಕ್ಯೂಸ್ ಏನು ಪರಾರಿ ಆಗಿರ್ತಾನೆ, ಆತ ತಲೆಮರೆಸ್ಕೊಳ್ಳೋದಕ್ಕೂ ಸಹ ಈತ ಪರೋಕ್ಷವಾಗಿ ಸಾಥ್ ನೀಡಿದ್ದ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. 3 ತಿಂಗಳ ಹಿಂದೆ NIA ಅಧಿಕಾರಿಗಳು ಸಲ್ಮಾನ್ ಅಂತ ಒಬ್ಬ ಶಂಕಿತ ಉಗ್ರನನ್ನ ಬಂಧಿಸ್ತಾರೆ. ಆತನ ಎಸ್ಕೇಪ್ ಆಗೋದಕ್ಕೂ ಸಹ ವೈದ್ಯ ನಾಗರಾಜೇ ಸಹ ಸಪೋರ್ಟ್ ಮಾಡಿದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ವೈದ್ಯ ನಾಗರಾಜು ತನ್ನ ಸಹಾಯಕಿ ಆಗಿದ್ದಂಥ ಪವಿತ್ರವನ್ನ ಬಳಸ್ಕೊಂಡು ಈ ಕೃತ್ಯಗಳನ್ನ ಎಸಗ್ತಾ ಇದ್ದ. ದೊಡ್ಡ ಮಟ್ಟದಲ್ಲಿ ಹಣ ಮಾಡೋದಕ್ಕೆ, ಲಕ್ಷಾಂತರ ರೂಪಾಯಿ ಹಣ ಮಾಡೋದಕ್ಕೆ ಈ ದಂಧೆಯನ್ನ ಬಳಸ್ಕೊಂಡಿದ್ದ. ಮೊಬೈಲ್ ಸಪ್ಲೈ ಆಗಿರ್ಬೋದು, ಕೆಲ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳನ್ನ ಜೈಲ್ಗೆ ಸಪ್ಲೈ ಮಾಡಿರ್ತಕ್ಕಂಥದ್ದು ಈಗ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.